ಮೊನ್ನೆ ಜನವರಿ 1ರಂದು ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯಿಂದ ಒಬ್ಬ ಕಾರ್ಯಕರ್ತ ಕಾಂಗ್ರೆಸ್ನ ಕಾರ್ಯಕರ್ತ ಸಾವನ್ನಪ್ಪಿದ್ದ. ಈ ಬಳ್ಳಾರಿಯ ರೆಡ್ಡಿ ಮನೆ ಬಳಿ ಬ್ಯಾನರ್ ಗಲಾಟೆ ನಡೆದಲ್ಲ, ಆ ಗಲಾಟೆ ಪ್ರಕರಣ ಸಂಬಂಧ ಒಂದಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಜನಾರ್ದನ್ ರೆಡ್ಡಿ ಮನೆ ಹತ್ರ ರಾಶಿ ರಾಶಿ ದೊಣ್ಣೆಗಳು ಪತ್ತೆಯಾಗಿದೆ. ಯಾವ ಕಾರಣಕ್ಕೆ ಅದನ್ನ ಇಟ್ಟಿದ್ರು ಅನ್ನೋದು ಗೊತ್ತಾಗಬೇಕು. ಜನಾರ್ದನ್ ರೆಡ್ಡಿ ಮನೆ ಸುತ್ತ 50ಕ್ಕೂ ಹೆಚ್ಚು ದೊಣ್ಣೆಗಳು ಪತ್ತೆಯಾಗಿದ್ದಾವೆ. ಬ್ಯಾನರ್ ಗಲಾಟೆ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಅದನ್ನ ಸಂಗ್ರಹಿಸಿಟ್ಟಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಜನಾರ್ದನ್ ರೆಡ್ಡಿ ಮನೆ ಸುತ್ತಮುತ್ತ 50ಕ್ಕೂ ಹೆಚ್ಚು ದೊಣ್ಣೆಗಳು ಸಿಕ್ಕಿದಾವೆ. ಆ ದೊಣ್ಣೆಗಳ ರಾಶಿಯನ್ನ ಕಂಡು ಪೊಲೀಸ್ ಅಧಿಕಾರಿಗಳೇ ಶಾಕ್ ಆಗಿದ್ರು. ಏನಪ್ಪಾ ಇದು, ಇಷ್ಟೊಂದು ದೊಣ್ಣೆಗಳ ರಾಶಿ ಇದೆಯಲ್ಲ ಅಂತ. ಗಲಾಟೆ ಹೆಚ್ಚಾದಂತೆ ಅದನ್ನ ತಗೊಂಡ್ ಬಂದು ಯಾರ ಮೇಲಾದ್ರೂ ಹಲ್ಲೆ ಮಾಡೋದಕ್ಕೆ ಅಂತ ಇಟ್ಟಿದ್ರ? ಅಫ್ಕೋರ್ಸ್ ದೊಣ್ಣೆಗಳನ್ನ ಇನ್ನೇನಕ್ಕೆ ಇಡ್ತಾರೆ? ಸೊ ಇಲ್ಲಿ ಯಾರು ಕಡಿಮೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಜನಾರ್ದನ ರೆಡ್ಡಿ ಮನೆ ಹತ್ರ ರಾಶಿ ರಾಶಿ ದೊಣ್ಣೆಗಳು ಪತ್ತೆಯಾಗಿದೆ. ಬ್ಯಾನರ್ ಗಲಾಟೆ ವೇಳೆ ದೊಣ್ಣೆಯನ್ನ ಅವರ ಬೆಂಬಲಿಗರು ಸಂಗ್ರಹಿಸಿಟ್ಟಿದ್ರು ಅನ್ನೋ ಮಾಹಿತಿ ಇದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. ಇಂಥ ದೊಣ್ಣೆಗಳನ್ನ ಅವತ್ತು ಗಲಾಟೆ ನಡೆದಂತ ಸಂದರ್ಭದಲ್ಲೂ ನಾವು ಗಮನಿಸಬಹುದು. ಹಲವರ ಕೈಯಲ್ಲಿ ದೊಣ್ಣೆಗಳಿದ್ವು. 50ಕ್ಕೂ ಹೆಚ್ಚು ದೊಣ್ಣೆಗಳಿದಾವೆ. ಇದನ್ನ ಕಂಡು ಪೊಲೀಸ್ ಅಧಿಕಾರಿಗಳೇ ಒಂದರ ಕ್ಷಣ ಶಾಕ್ ಆಗಿದ್ರು. ಅವತ್ತು ಗಲಾಟೆ ನಡೆದಂತ ದಿನ ಅಂದ್ರೆ ಜನವರಿ 1ನೇ ತಾರೀಕು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಗಲಾಟೆ ಆದಂತ ಸಂದರ್ಭದಲ್ಲಿ ಇಂಥ ದೊಣ್ಣೆಗಳು ಕಂಡು ಬಂದವು. ಬ್ಯಾನರ್ ಗಲಾಟೆ ನಡೆದ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಕೂಡ ಸದ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಮೆಟಲ್ ಡಿಟೆಕ್ಟರ್ ಮೂಲಕ ಅಧಿಕಾರಿಗಳು ಒಂದಷ್ಟು ಪತ್ತೆ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಬೇರೆ ಏನಾದರೂ ಇರಬಹುದಾ ಅಂತ. ಘಟನಾ ಸ್ಥಳದ ಸುತ್ತ ಬ್ಯಾರಿಕೇಡ್ ಅನ್ನು ಅಳವಡಿಸಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಪೊಲೀಸರಿಂದ ಮಾಹಿತಿಯನ್ನ ಪಡೆದು ಬಾಂಬ್ ಸ್ಕ್ವಾಡ್ ಶೋಧವನ್ನ ನಡೆಸ್ತಾ ಇದೆ. ಗಲಾಟೆ ನಡೆದಂತಹ ಸ್ಥಳದಲ್ಲಿ ಬೇರೆ ಇನ್ನೇನಾದ್ರೂ ವಸ್ತುಗಳು ಪತ್ತೆಯಾಗಬಹುದಾ, ಏನು ಎತ್ತ ಅಂತ ಹೇಳಿ ಬಾಂಬ್ ಸ್ಕ್ವಾಡ್ ಎಂಟ್ರಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಘಟನಾ ಸ್ಥಳದ ಸುತ್ತಮುತ್ತ ಫುಲ್ಲು ಬ್ಯಾರಿಕೇಡ್ಗಳನ್ನು ಹಾಕಿ ಪರೀಕ್ಷೆಯನ್ನು ಮಾಡಲಾಗ್ತದೆ. ಅಲ್ಲಿ ಡಿಐಜಿ ವರ್ತಿಕಾ ಕಟಿಯಾರ್ ಕೂಡ ಸ್ಥಳದಲ್ಲೇ ಇದ್ದು ಎಲ್ಲದರ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅವರ ಉಸ್ತುವಾರಿ ಇದೆ ಅಲ್ಲಿ. ಪೊಲೀಸಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಬಾಂಬ್ ಸ್ಕ್ವಾಡ್ ಶೋಧವನ್ನು ನಡೆಸ್ತಾ ಇದೆ. ಆ ಸ್ಥಳದಲ್ಲಿ ಬೇರೆ ಇನ್ನೇನಾದರೂ ಪತ್ತೆ ಆಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಈ ಪರಿಶೀಲನೆ ನಡೀತಾ ಇದೆ, ಶೋಧ ಕಾರ್ಯ ನಡೀತಾ ಇದೆ. ಮೆಟಲ್ ಡಿಟೆಕ್ಟರ್ಗಳ ಮೂಲಕ ಅಧಿಕಾರಿಗಳು ಒಂದಷ್ಟು ಪತ್ತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ರಿ. ಈ ಬ್ಯಾನರ್ ಗಲಾಟೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ದೊಣ್ಣೆಗಳನ್ನ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಸಂಗ್ರಹಿಸಿ ಅವರ ಮನೆ ಹತ್ರ ಇಟ್ಟಿದ್ರು. ಹಾಗಾಗಿ ಬೇರೆ ಇನ್ನೇನಾದ್ರೂ ವಸ್ತುಗಳು ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಮೆಟಲ್ ಡಿಟೆಕ್ಟರ್ ಮೂಲಕ ಪತ್ತೆ ಕಾರ್ಯಕ್ಕೆ ಅಧಿಕಾರಿಗಳು ಇಳಿದಿದ್ದಾರೆ. ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಘಟನೆ ಏನೇನು ನಡೆದಿತ್ತು ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿ, ಆ ಘಟನಾ ಸ್ಥಳವನ್ನ ಬಾಂಬ್ ಸ್ಕ್ವಾಡ್ ಸಿಬ್ಬಂದಿ ಈಗ ಪರಿಶೀಲನೆ ನಡೆಸ್ತಾ ಇರೋ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಜನಾರ್ದನ್ ರೆಡ್ಡಿ ಮನೆ ಹತ್ರ 50ಕ್ಕೂ ಹೆಚ್ಚು ದೊಣ್ಣೆಗಳು ಪತ್ತೆಯಾಗಿರೋದು ಒಂದು ರೀತಿ ಪೊಲೀಸರಿಗೂ ಆತಂಕಕ್ಕೀಡು ಮಾಡಿದೆ. ಏನಕ್ಕೆ ಇಷ್ಟೊಂದು ದೊಣ್ಣೆಗಳನ್ನ ತಂದು ಇಲ್ಲಿ ರಾಶಿ ಹಾಕಿದ್ರು ಅಂತ ಹೇಳಿ. ಅದರ ಜೊತೆಗೆ ಬಾಂಬ್ ಸ್ಕ್ವಾಡ್ ಕೂಡ ಮೆಟಲ್ ಡಿಟೆಕ್ಟರ್ಗಳ ಮೂಲಕ ಒಂದಷ್ಟು ಪತ್ತೆ ಕಾರ್ಯಕ್ಕೆ ಮುಂದಾಗಿದೆ. ಸದ್ಯ ಏನೆಲ್ಲ ನಡೀತಾ ಇದೆ ಈ ಪ್ರಕರಣ ಸಂಬಂಧ ವೀರೇಶ್? ಯಶಿಂದರ ಈ ಒಂದು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಬಳಿ ನಡೆದಂತಹ ಒಂದು ದೋಂಬಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಈ ಒಂದು ಪರಿಶೀಲನೆ ಕಾರ್ಯಕ್ಕಿಳಿದಂತಹ ಪೊಲೀಸರಿಗೆ ಇಂದು ಮುಂಜಾನೆ ಬಿಗ್ ಶಾಕ್ ಎದುರಾಗಿದೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಸುಮಾರು 50ಕ್ಕೂ ಹೆಚ್ಚು ದೊಣ್ಣೆಗಳು ಈ ಒಂದು ಜನಾರ್ದನ್ ರೆಡ್ಡಿ ಮನೆ ಬಳಿ ಪತ್ತೆಯಾಗಿರುವುದು ಎಲ್ಲೋ ಒಂದು ಕಡೆ ಹಲವು ಸಂಶಯಗಳಿಗೆ ದಾರಿ ಮಾಡಿಕೊಟ್ಟಿದೆ. ಆ ಎಲ್ಲಾ ದೊಣ್ಣೆಗಳನ್ನು ಸಹ ಈ ಒಂದು ಬ್ರೂಸ್ಪೇಟೆ ಪೊಲೀಸರು ವಶಪಡಿಸಿಕೊಳ್ಳುವ ಕಾರ್ಯಕ್ಕೆ ಮುಂದಾಗಿ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಕಳಿಸಿಕೊಳ್ಳುವಂತಹ ಕಾರ್ಯವಾಗಿದೆ. ಇಲ್ಲಿ ದೊಣ್ಣೆಗಳನ್ನು ಯಾಕೆ ಸಂಗ್ರಹಿಸಿದರು ಎನ್ನುತ್ತಕ್ಕಂಥದ್ದು ಒಂದು ವಿಷಯ ನಾವು ಗಮನಿಸ್ತಾ ಹೋದಾಗ, ಈ ಒಂದು ದೋಂಬಿ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗೆ ಎರಡು ಗುಂಪುಗಳು ಅಂದ್ರೆ ಬಿಜೆಪಿಯ ಜನಾರ್ದನ್ ರೆಡ್ಡಿ ಬೆಂಬಲಿಗರು, ಅದೇ ರೀತಿ ಕಾಂಗ್ರೆಸ್ ಕಡೆಯಿಂದ ಈ ಒಂದು ಭರತ್ ರೆಡ್ಡಿ ಬೆಂಬಲಿಗರು ಸಹ ಈ ಸಿದ್ಧವಾಗಿದ್ದರು ಎನ್ನುವುದು ಈ ಒಂದು ಏನು
ಕಟ್ಟಿಗೆಗಳನ್ನು ಸಂಗ್ರಹಿಸಿಕೊಂಡು ಈ ಒಂದು ಕಟ್ಟಿಗೆಗಳನ್ನು ಸಂಗ್ರಹಿಸಿಕೊಂಡಿರುವುದರಿಂದ ಗೊತ್ತಾಗ್ತದೆ. ಇದು ತದನಂತರ ಹಂತಕ್ಕೆ ಈಗ ಪರಿಶೀಲನೆ ಮಾಡ್ತಕ್ಕಂತಹ ಅಧಿಕಾರಿಗಳನ್ನು ಗಮನಿಸುವುದಾದರೆ, ಈಗ ಈ ವಿಷಯಕ್ಕೆ ಏನು ಈ ಪ್ರಕರಣದಲ್ಲಿ ಮತ್ತೊಂದು ಸಾವಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿಗೆ ಸಾವಿಗೆ ಕಾರಣವಾದಂತಹ ಈ ಒಂದು ಫೈರಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಫಾರೆನ್ಸಿಕ್ ಲ್ಯಾಬ್ ಅಧಿಕಾರಿ ವರ್ಗದವರು 4 ಜನ, ಅದೇ ರೀತಿಯಾಗಿ ಈ ಒಂದು ಮೆಟಲ್ ಡಿಟೆಕ್ಟ್ ಅಧಿಕಾರಿ ವರ್ಗದವರು 6 ಜನ ಮತ್ತು ಬಾಂಬು ನಿಷ್ಕ್ರಿಯ ದಳದವರು 6 ಜನ ಸೇರಿಕೊಂಡು ಸಂಪೂರ್ಣವಾಗಿ ಮನೆಯ ಸುತ್ತ 150 ಬಾರ್ ಎ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪರಿಶೋಧನಾ ಕಾರ್ಯವನ್ನು ಕೈಗೊಂಡಿದ್ದಾರೆ. ಈ ಪರಿಶೋಧನಾ ಕಾರ್ಯದಲ್ಲಿ ಇತ್ತೀಚಿನ ಬೆಳವಣಿಗೆಯನ್ನು ಗಮನಿಸ್ತಾ ಹೋದಾಗ ಪ್ರತಿಯೊಂದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡುತ್ತಾ ಬಂದಂತ ಅಧಿಕಾರಿಗಳಿಗೆ ಒಂದು ಬುಲೆಟ್ ಬೆಳಕಿಗೆ ಬಂದಿದೆ. ಕ್ಯಾಮ್ರಾ ಪ್ಯಾನ್ ಮಾಡಿ ಈಗ ಇಲ್ಲೇ ನೀವೇ ನೋಡಬಹುದು. ತೋರಿಸಿ ಅದನ್ನ. ಈಗ ಇಲ್ಲೇ ನೀವು ನೋಡಬಹುದು, ಇಲ್ಲಿ ಅಧಿಕಾರಿ ವರ್ಗದವರು ಕಂಪ್ಲೀಟ್ ಆಗಿ ಸ್ಥಳವನ್ನು ಪರಿಶೀಲನೆ ಮಾಡತಕ್ಕಂತಹ ಕಾರ್ಯವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥ ಒಂದು ಸ್ಥಳದಲ್ಲಿಯೇ ಇನ್ನು ಬುಲೆಟ್ ಸಿಕ್ಕಿದೆ. ಆ ಬುಲೆಟ್ ಅನ್ನು ಇಂದು ಫಾರೆನ್ಸಿಕ್ ಲ್ಯಾಬ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದು ಯಾರ ಗನ್ನಿನಿಂದ ಬುಲೆಟ್ ಏನು ಹೊರ ಬಂದಿದೆ ಅನ್ನತಕ್ಕಂಥದ್ದನ್ನು ಮಾಹಿತಿ ಕಲೆ ಹಾಕ್ತಿದ್ದಾರೆ. ನಿನ್ನೆ ಏನು ಆರೋಪಿಯನ್ನು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿರ್ತಕ್ಕಂಥ ಚರಣ್ ಸಿಂಗ್ ಅವರು ಫೈರ್ ಮಾಡಿರ್ತಕ್ಕಂಥ ಗನ್ನಿಂದ ಬಂದಿರತಕ್ಕಂಥ ಬುಲೆಟ್ನ ಅಥವಾ ಬೇರೆ ಇನ್ಯಾರು ಕಿಡಿಗೇಡಿಗಳು ಈ ಒಂದು ಕೃತ್ಯದಲ್ಲಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು ಏನು ಶೂಟ್ ಮಾಡಿದಾರ ಎನ್ನುತ್ತಕ್ಕಂಥದ್ದಷ್ಟೇ ಈಗ ಬೆಳಕಿಗೆ ಬರಬೇಕಾಗಿದೆ. ಈ ಎಲ್ಲಾ ಘಟನೆಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಪ್ರತಿಯೊಂದನ್ನು ಸಹ ಅಂದ್ರೆ ದಾರಿ ಪಕ್ಕದಲ್ಲಿ ಇರತಕ್ಕಂಥ ಮಣ್ಣನ್ನು ಕಸವನ್ನು ಪ್ರತಿಯೊಂದನ್ನು ಸಹ ಅಗಿದು ಸಂಪೂರ್ಣವಾಗಿ ತೋರಿಸುವಂತಹ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮಾಹಿತಿನೂ ಪಿನ್ ಟು ಪಿನ್ ಅನ್ನು ಪರಿಶೀಲಿಸಿ ಅದನ್ನು ಮತ್ತೆ ವಶಪಡಿಸಿಕೊಳ್ಳುವಂತಹ ಕಾರ್ಯಕ್ಕೆ ಈ ಒಂದು ಬ್ರೂಸ್ಪೇಟ್ ಠಾಣೆಯ ಈ ಸಿಪಿಐ ಆಗಿರ್ತಕ್ಕಂತಹ ಮಾಂತೇಶ್ ಮತ್ತು ಅದೇ ರೀತಿಯಾಗಿ ಗಾಂಧಿನಗರ ಪೊಲೀಸ್ ಠಾಣೆಯ ಈ ಒಂದು ಡಿವೈಎಸ್ಪಿ ಆಗಿರತಕ್ಕಂಥ ಚಂದ್ರಕಾಂತ್ ಅವರು ಸಹ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಫಾರೆನ್ಸಿಕ್ ಮತ್ತು ಬಾಂಬ್ ನಿಷ್ಕ್ರಿಯ ದಳದವರಿಗೆ ಮಾಹಿತಿಯನ್ನು ಒದಗಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಈಗ ನೀವು ಎದುರಿಗೆ ನೋಡ್ತಾ ಇದ್ದೀರಿ, ಇದೇ ಬಿಲ್ಡಿಂಗಿಗೆ ಮೊನ್ನೆ ಫೈರಿಂಗ್ ಆಗಿರತಕ್ಕಂತಹ ಘಟನೆ ನಡೆದಿರೋದು. ಇದು ಜನಾರ್ದನ್ ರೆಡ್ಡಿ ಅವರಿಗೆ ಸೇರಿರತಕ್ಕಂತಹ ಗ್ಲಾಸ್ ಹೌಸ್ ಆಗಿದ್ದು, ಈ ಗ್ಲಾಸ್ಗೂ ಸಹ ಒಂದು ಬುಲೆಟ್ ತಗುಲಿರತಕ್ಕಂಥದ್ದು ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಈಗ ಇದರ ಮುಂದೆನೆ ಈ ಒಂದು ಬಾಟಲ್ಗಳು ಮತ್ತು ಕಲ್ಲು ಮತ್ತು ದೊಣ್ಣೆಗಳಿಂದ ಪರಸ್ಪರ ಒಬ್ಬರನ್ನೊಬ್ಬರು ಅಟ್ಯಾಕ್ ಮಾಡಿಕೊಂಡು ಈ ಒಂದು ದೋಂಬಿ ಘಟನೆಗೆ ಕಾರಣವಾಗಿರತಕ್ಕಂತಹ ಘಟನೆ ಎಲ್ಲ ಮೊನ್ನೆ 1ನೇ ತಾರೀಕು ಸಂಜೆಯಿಂದ ಪ್ರಾರಂಭವಾಗಿತ್ತು. ಸಿಂಧೂರ, ವೀರೇಶ್, ಅಲ್ಲಿ ಆಕ್ಚುಲ್ ಆಗಿ ಬ್ಯಾನರ್ನ ಯಾವ ಜಾಗದಲ್ಲಿ ಹಾಕಕ್ ಹೋಗಿದ್ರು, ಏನು ಎತ್ತ, ಅದ್ರ ಬಗ್ಗೆ ಸ್ವಲ್ಪ ಸಂಪೂರ್ಣ ಮಾಹಿತಿ ಕೊಡ್ಬೋದಾ? ಆ ಜಾಗವನ್ನ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದಾ? ಎಸ್ ಸಿಂಧೂರ, ಈ ಒಂದು ಈಗ ನೀವು ನೋಡ್ತಾ ಇದ್ದೀರಿ, ಒಂದು ರಿಸರ್ವ್ ಪೊಲೀಸ್ ವ್ಯಾನ್ ಏನ್ ವೆಹಿಕಲ್ ನಿಂತಿದೆ, ಈ ವೆಹಿಕಲ್ ಪಕ್ಕದಲ್ಲಿಯೇ ಈ ಒಂದು ಬ್ಯಾನರ್ ಅಳವಡಿಕೆಯ ಸ್ಥಳವನ್ನು ಇದು ಮಾಡಲಾಗಿತ್ತು. ಅದು ಸ್ಥಳವನ್ನು ನಾವು ಗಮನಿಸ್ತಾ ಹೋದಾಗ ನೀವೇ ಈಗ ನೋಡಬಹುದು. ಈ ಒಂದು ಚಿತ್ರದಲ್ಲಿ ಈ ಬ್ಯಾನರ್ ಅನ್ನು ಬೀಳಿಸಿರತಕ್ಕಂಥದ್ದು, ಈ ಒಂದು ಬ್ಯಾನರ್ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಹ ಇಲ್ಲೇ ಇದಾವೆ. ಈ ಏನು ಕಟ್ಟಿಗೆಗಳು ಏನು ಕಾಣ್ತಾ ಇದಾವೆ, ಈ ಒಂದು ಕಟ್ಟಿಗೆಗಳ ಮೂಲಕವೇ ಈ ಒಂದು ಬ್ಯಾನರ್ ಅನ್ನು ಹಾಕುವಂತಹ ಒಂದು ಕಾರ್ಯವನ್ನು ಮಾಡಿರ್ತಾರೆ. ಈ ಬ್ಯಾನರ್ ಶ್ರೀ ಮಹರ್ಷಿ ವಾಲ್ಮೀಕಿ ಮತ್ತು ಹೇಳಿ ಆಲ್ ರೈಟ್ ಈಗ ದೊಣ್ಣೆಗಳಿದ್ವಲ್ಲ, ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ದೊಣ್ಣೆಗಳನ್ನ ಏನಕ್ಕೆ ತಗೊಂಡು ಬಂದಿಟ್ರು ಅನ್ನೋ ಪ್ರಶ್ನೆ ಇದೆ. ಅವರು ಯಾಕೆಂದ್ರೆ ಆ ದೊಣ್ಣೆಗಳನ್ನ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಹಲವಾರು ಜನ ಅದನ್ನ ಉಪಯೋಗಿಸಿರೋದನ್ನು ಕೂಡ ನಾವು ಕಂಡಿದ್ದೀವಿ. ಈಗ ಇಲ್ಲಿ ನಾವು ವಿಚಾರ ಮಾಡೋದಾದ್ರೆ, ಬ್ಯಾನರ್ ಹಾಕಿದ 4 ದಿನಗಳ ನಂತರ ಇಲ್ಲಿ ಗಲಾಟೆ ಪ್ರಾರಂಭವಾಗುತ್ತದೆ. ಬ್ಯಾನರ್ ಅನ್ನು ಪರಿಶೀಲಿಸುವುದಾದ್ರೆ ಇಲ್ಲಿ ನೀವೇ ನೋಡ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 150 ಬಾರ್ ಎ ಅಲ್ಲಿ ಇರತಕ್ಕಂತಹ ಫುಟ್ಪಾತ್ ಮೇಲೆ ಬ್ಯಾನರ್ ಗಳನ್ನು ಹೂಣಲು ಗುಂಡಿಯನ್ನು ತೆಗೆದು ಇಲ್ಲಿ ಹೂಣಿರ್ತಾರೆ. ಆದ್ರೆ ಈ ಒಂದು ಗಲಾಟೆ ಆಗದಂತಹ ಪರಿಸ್ಥಿತಿ ಏನು ಇರುವುದಿಲ್ಲ. ಅವರು ವೆಹಿಕಲ್ ಸಹ ಹೋಗಲಿಕ್ಕೆ ದಾರಿಯ ಅವಕಾಶವೂ ಇರುತ್ತೆ. ಆದಾಗ್ಯೂ ಸಹ ಇವರು ಮುಂಜಾಗ್ರತವಾಗಿ ಪ್ರೀ ಪ್ಲಾನ್ ಮಾಡಿಕೊಂಡು ಈ ಒಂದು ಗಲಾಟೆ ತೆಗೆಯುವಂತಹ ಉದ್ದೇಶದಿಂದನೇ ಇವರು ಎಲ್ಲೋ ಒಂದು ಕಡೆ ಪ್ರೀ ಪ್ಲಾನ್ ಮಾಡಿದ್ರು, ಅದಕ್ಕಾಗಿ ದೊಣ್ಣೆಗಳನ್ನು ಸಂಗ್ರಹಿಸಿ ಇಟ್ಟುಕೊಂಡಿದ್ದರು ಎನ್ನುತಕ್ಕಂತಹ ಮಾತನ್ನು ಸಹ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದು ಎಷ್ಟು ಸತ್ಯ ಅಥವಾ ಅಸತ್ಯ ಎನ್ನುವುದು ಈ ಒಂದು ಪೊಲೀಸ್ ತನಿಖೆಯಿಂದಷ್ಟೇ ಸತ್ಯ ಹೊರಬರಬೇಕಾಗಿದೆ. ಸಿಂಧೂರ, ಈಗ ಅಲ್ಲಿ ಓಕೆ, ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಮೆಟಲ್ ಡಿಟೆಕ್ಟರ್ಗಳನ್ನ ಬಳಸ್ಕೊಂಡು ಅಲ್ಲಿ ಬುಲೆಟ್ ನೋಡಿ ನೀವು ಗಮನಿಸ್ತಾ ಇರಬಹುದು, ಅಲ್ಲಿ ಸಾಕಷ್ಟು ಬುಲೆಟ್ಗಳು ಫೈರ್ ಆಗ್ತವೆ. ಪೊಲೀಸ್ ಅವರು ಕೂಡ ಫೈರಿಂಗ್ ಮಾಡ್ತಾರೆ, ಗಾಳಿಲಿ ಗುಂಡು ಹಾರಿಸ್ತಾರೆ. ಮತ್ತು ಸತೀಶ್ ರೆಡ್ಡಿಯ ಆಪ್ತ ಗನ್ಮ್ಯಾನ್ಗಳು ಏನಿರ್ತಾರೆ, ಅವರ ಖಾಸಗಿ ಗನ್ಮ್ಯಾನ್ಗಳು
ಸರ್ಕಾರಿ ಗನ್ಮ್ಯಾನ್ಗಳಲ್ಲ ನಾನು ಹೇಳ್ತಾ ಇರೋದು, ಖಾಸಗಿ ಗನ್ಮ್ಯಾನ್ಗಳು, ಅವರು ಕೂಡ ಅಲ್ಲಿ ಫೈರಿಂಗ್ ಮಾಡ್ತಾರೆ. ಸೊ ಆ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸೋದಕ್ಕೆ ಇವಾಗ ಅಲ್ಲಿ ಮೆಟಲ್ ಡಿಟೆಕ್ಟರ್ ಅನ್ನ ಬಳಸಲಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಸೂಕೋ ಟೀಮ್ ಇರೋದನ್ನ ನೀವು ಗಮನಿಸಬಹುದು ಅಲ್ಲಿ ಸೂಕೋ ಟೀಮ್ ಕೂಡ ಇದೆ. ಅಂದ್ರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಹೇಳಿ ಆ ಕ್ರೈಮ್ ನಡೆದಂತ ಸ್ಥಳದಲ್ಲಿ ಏನಾದರೂ ಸಾಕ್ಷಿಗಳು ಸಿಗ್ಬಹುದಾ ಅಂತ. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಗಮನಿಸಬೇಕಾಗತ್ತೆ, ಘಟನೆ ನಡೆದಿರೋದು 1ನೇ ತಾರೀಕು ಜನವರಿ, ಇವತ್ತು 5ನೇ ತಾರೀಕು. ಘಟನೆ ನಡೆದಂತ 3 ದಿನಗಳಾದ ಮೇಲೆ 3-4 ದಿನಗಳಾದ ಮೇಲೆ ಇವತ್ತು ಬಂದು ಅಲ್ಲಿ ಮಹಜರನ್ನ ಮಾಡಿಕೊಂಡು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸೋದಕ್ಕೆ ಅಂತ ನಿಂತಿದ್ದಾರೆ. ಎಷ್ಟೋ ಸಾಕ್ಷಿಗಳು ನಾಶ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಬಾಂಬ್ ಸ್ಕ್ವಾಡ್ ಅನ್ನ ಬಹಳ ಅಂದ್ರೆ ಘಟನೆ ನಡೆದಂತ ದಿನ ಅಥವಾ ಘಟನೆ ನೆಕ್ಸ್ಟ್ ಡೇಗೆನೆ ಮೂವ್ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ. ಆದ್ರೆ ಘಟನೆ ನಡೆದಂತ 3-4 ದಿನಗಳಾದ ಮೇಲೆ ಇವತ್ತು ಬಾಂಬ್ ಸ್ಕ್ವಾಡ್ ಇರ್ಬೋದು, ಮೆಟಲ್ ಡಿಟೆಕ್ಟರ್ ಇಂದ ಸೂಕೋ ಟೀಮು ಎಲ್ಲರೂ ಬಂದು ಇವತ್ತು ಶೋಧವನ್ನ ನಡೆಸ್ತಾ ಇರೋದು. ಸೊ ನೋಡಬೇಕು ಎಷ್ಟು ಮಟ್ಟಿಗೆ ಒಂದೇನೋ ಸಿಕ್ಕಿದೆ, ಒಂದು ಬುಲೆಟ್ ಏನೋ ಸಿಕ್ಕಿದೆ, ಬಟ್ ಇನ್ನೂ ಹಲವಾರು ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಆ ಕ್ಷಣದಲ್ಲಿ ಎಷ್ಟು ಬುಲೆಟ್ ಫೈರ್ ಆಯಿತು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಹಾಗಾಗಿ ಸುತ್ತ ಬ್ಯಾರಿಕೇಡ್ಗಳನ್ನ ಹಾಕಿ ಶೋಧವನ್ನ ಮಾಡಲಾಗ್ತಾ ಇದೆ.